ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೀಲಾ ಯಾದವ್ ಯೂಟ್ಯೂಬ್ ಚಾನಲ್. ಈಗ ಜನಗಳಿಗೆ ತುಂಬ ಹಿಮೋಗ್ಲೋಬಿನ್ ಅನ್ನೋದೇ ಕಮ್ಮಿ. ಹಿಮೋಗ್ಲೋಬಿನು ಬೀಟ್ರೂಟಿಂದ ತುಂಬ ಸಿಗುತ್ತೆ. ನಾವು ವೀಕ್ಲಿ 2 ಟೈಮ್ಸ್ ಬೀಟ್ರೂಟ್ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಬನ್ನಿ ಬೀಟ್ರೂಟ್ ಪಲ್ಯ ಮಾಡೇ ಬಿಡೋಣ. ಬೀಟ್ರೂಟ್ ನನ್ನ ಹತ್ರ ಕಮ್ಮಿ ಇರೋದ್ರಿಂದ ಕ್ಯಾರೆಟು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಬರೀ ಬೀಟ್ರೂಟೇ ಮಾಡ್ಕೋಬೋದು. ಒಂದು ಪ್ಯಾನಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ, ಹಾಗೆ ನಾವು ನೀಟಾಗಿ ತುರಿದಿಟ್ಕೊಂಡಿರೋ ಕ್ಯಾರೆಟು, ಬೀಟ್ರೂಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ, ಹಾಗೆ ನಮಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರೋ ಬೀಟ್ರೂಟ್ ಪಲ್ಯ ರೆಡಿ ಟು ಈಟ್. ಅದು 5 ನಿಮಿಷದಲ್ಲಿ ಮಾಡ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ರೈಸ್ ಸಾಂಬಾರ್ ಜೊತೆ ಎಕ್ಸ್ಟ್ರಾ ಪಲ್ಯ ಥರ ಆದರೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು. ಟ್ರೈ ಮಾಡಿ ಒಂದ್ಸಲಿ ಮನೇಲಿ ಹೇಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.